ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ ಮೂರನೇ ಟಿ20 ಪಂದ್ಯದಲ್ಲಿ ನಮ್ಮ ಭಾರತ ತಂಡ ಭರ್ಜರಿಯಾಗಿ 8 ವಿಕೆಟ್ಗಳಿಂದಾದರೆ ಗೆದ್ದಿದೆ ಮೂರನೇ ಟಿ20 ಪಂದ್ಯವನ್ನು. ಇನ್ನು ಈ ಪಂದ್ಯ ಸೋತ ಬಳಿಕ ನ್ಯೂಜಿಲೆಂಡ್ ನಾಯಕ ಆಗಿರುವಂತಹ ಮಿಚೆಲ್ ಶಾಂಟ್ನರ್ ಅವರು ಹೇಳಿದ್ದನ್ನ ಕೇಳಿದ್ರೆ ನೀವು ಕೂಡ ಶಾಕ್ ಆಗ್ತೀರಾ. ಇನ್ನು ಅಚ್ಚರಿಯ ಹೇಳಿಕೆಯನ್ನಾದ್ರೆ ಕೊಟ್ಟಿದ್ದಾರೆ ಮಿಚೆಲ್ ಶಾಂಟ್ನರ್. ಅಷ್ಟಕ್ಕೂ ಏನೆಲ್ಲ ಮಾತನಾಡಿದ್ದಾರೆ ಮಿಚೆಲ್ ಶಾಂಟ್ನರ್ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಟೀಮ್ ಇಂಡಿಯಾದ ಅಪ್ಪಟ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂತಂದ್ರೆ ಮುಂದೆ ಬರ್ತಿರೋ ಕ್ರಿಕೆಟ್ ಅಪ್ಡೇಟ್ಸ್ ಎಲ್ಲ ಕೊಡ್ತಾ ಇರ್ತೀನಿ. ಆ ಕಾರಣದಿಂದಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಹಾಗೆ ಬೆಲ್ ಐಕನ್ ಅನ್ನ ಕೂಡ ಖಂಡಿತವಾಗಿ ಅಲ್ಲಲ್ಲಿ ಆದ್ರೆ ಇಟ್ಕೊಳ್ಳಿ. ಇನ್ನೊಂದೇನಂತಂದ್ರೆ ನಮ್ಮ ಭಾರತ ತಂಡ ಬಂದ್ಬಿಟ್ಟು ಇದೀಗ 3ಕ್ಕೆ 3 ಟಿ20 ಪಂದ್ಯಗಳನ್ನು ಗೆದ್ದು ಸರಣಿಯನ್ನು ಕೂಡ ವಶ ಮಾಡಿಕೊಂಡಿದೆ ಅಂತಾನೆ ಹೇಳ್ಬೋದು. ಇನ್ನು ಈ ಪಂದ್ಯದ ಬಗ್ಗೆ ಸ್ವಲ್ಪ ನೋಡೋದಾಯ್ತು ಅಂತಂದ್ರೆ ಈ ಪಂದ್ಯದಲ್ಲಿ ಬಂದ್ಬಿಟ್ಟು ಟಾಸ್ ಆದ್ರೆ ಗೆಲ್ತಾರೆ ನಮ್ಮ ನಾಯಕ ಸೂರ್ಯಕುಮಾರ್ ಯಾದವ್. ಟಾಸ್ ಗೆದ್ದಂತ ನಾಯಕ ಸೂರ್ಯಕುಮಾರ್ ಯಾದವ್ ಬಂದ್ಬಿಟ್ಟು ಫೀಲ್ಡಿಂಗ್ ಆದ್ರೆ ತಗೊಳ್ತಾರೆ. ಅದರಂತೆ ಮೊದಲು ಬ್ಯಾಟಿಂಗ್ ಮಾಡಿದಂತ ನ್ಯೂಜಿಲೆಂಡ್ ತಂಡ ಬಂದ್ಬಿಟ್ಟು 155ಕ್ಕೆ 9. ಇನ್ನು ಈ ಟಾರ್ಗೆಟ್ ಅನ್ನ ಈಸಿಯಾಗಿ ಚೇಸ್ ಮಾಡಿ ಬಿಸಾಕ್ತಾರೆ ಅಂತ ಹೇಳ್ಬೋದು ನಮ್ಮ ಭಾರತದ ಆಟಗಾರರು. ಹೌದು ಸ್ನೇಹಿತರ, ಕೇವಲ 60 ಬಾಲ್ಗಳಲ್ಲಿ 2 ವಿಕೆಟ್ ಕಳೆದುಕೊಂಡು 155 ರನ್ ಹೊಡೆಯುವ ಮೂಲಕ ನಮ್ಮ ಭಾರತ ತಂಡ 3ನೇ ಟಿ20 ಪಂದ್ಯದಲ್ಲಿ 8 ವಿಕೆಟ್ಗಳಿಂದ ಭರ್ಜರಿಯಾಗಿ ಗೆದ್ದಿದೆ. ಇನ್ನು ಈ ಪಂದ್ಯ ಬಂದ್ಬಿಟ್ಟು ಸರಣಿ ಗೆಲುವಿನ ಪಂದ್ಯ ಆಗಿತ್ತಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಇದಕ್ಕಿಂತ ಮುಂಚೆ ನಮ್ಮ ಭಾರತ ತಂಡ ಬಂದ್ಬಿಟ್ಟು ಮೊದಲನೇ ಟಿ20 ಪಂದ್ಯ ಮತ್ತು 2ನೇ ಟಿ20 ಪಂದ್ಯದಲ್ಲಿ ಅದ್ಭುತವಾಗಿ ಗೆದ್ದಿತ್ತು. ಆದರೆ 3ನೇ ಟಿ20 ಪಂದ್ಯದಲ್ಲಿ ಮಾತ್ರ ವಿಶ್ವ ದಾಖಲೆಯನ್ನಾದ್ರೆ ನಿರ್ಮಿಸಿದೆ. ಇನ್ನು ಈ ಪಂದ್ಯದಲ್ಲಿ ಬಂದ್ಬಿಟ್ಟು ನಮ್ಮ ಭಾರತ ತಂಡ ಕೇವಲ 10 ಓವರ್ಗಳಲ್ಲಿ ಈ ಪಂದ್ಯವನ್ನು ಮುಗಿಸಿ ಹೊಸ ವಿಶ್ವ ದಾಖಲೆಯನ್ನು ಕೂಡ ನಿರ್ಮಿಸಿತ್ತು. ಇನ್ನು ಈ ಪಂದ್ಯ ಸೋತ ಬಳಿಕ ಮಾತನಾಡಿದಂತ ನ್ಯೂಜಿಲೆಂಡ್ ನಾಯಕ ಶಾಂಟ್ನರ್ ಅವರು ಏನೆಲ್ಲ ಮಾತನಾಡಿದ್ದಾರೋ ಇವತ್ತು ನಮ್ಮ ಭಾರತದ ಬ್ಯಾಟರ್ಸ್ ಬಗ್ಗೆ, ಬೌಲರ್ಸ್ ಗಳ ಬಗ್ಗೆ ಮತ್ತು ತಮ್ಮ ಬ್ಯಾಟರ್ಸ್ ಮತ್ತು ಬೌಲರ್ಸ್ ಗಳ ಬಗ್ಗೆ ಏನೆಲ್ಲ ಮಾತಾಡಿದ್ರು ಅಂತ ನೋಡೋದಾಯ್ತು ಅಂತಂದ್ರೆ, ಹೌದು ಇವತ್ತು ಭಾರತ ತಂಡ ಈ ರೀತಿ ಆಡುತ್ತೆ ಅಂತ ನಾವು ಅಂದುಕೊಂಡಿದ್ದೇ ಇರಲಿಲ್ಲ. ಏಕೆಂದರೆ ಭಾರತದ ಬೌಲಿಂಗ್ ಮತ್ತು ಬ್ಯಾಟಿಂಗ್ ನೋಡಿದರೆ ವಿಶ್ವಕಪ್ ನಲ್ಲೂ ಕೂಡ ಇದೇ ರೀತಿ ಆಡಿದ್ರೆ ಪ್ರತಿ ತಂಡವೂ ಕೂಡ ಈ ತಂಡ ಎದುರು ಭಯ ಪಡಲೇಬೇಕು. ಯಾಕಂತಂದ್ರೆ ಅಂತ ತಂಡನಾದ್ರೆ ಕಟ್ಟಿದ್ದಾರೆ ಈ ವರ್ಷ ಭಾರತ ತಂಡ. ಯಂಗ್ಸ್ಟರ್ ಆಗಿರುವಂತಹ ಅಭಿಷೇಕ್ ಶರ್ಮಾ, ಇಶಾನ್ ಕಿಶನ್ ಮತ್ತು ನಾಯಕ ಸೂರ್ಯಕುಮಾರ್ ಯಾದವ್ ಫಾರ್ಮ್ಗೆ ಬಂದದ್ದು ಭಾರತ ತಂಡವನ್ನು ನೋಡಿದ್ರೆ ನನಗೂ ಕೂಡ ಭಯ ಆದ್ರೆ ಆಗ್ತಾ ಇದೆ. ಹೌದು, ಇವತ್ತಿನ ಪಂದ್ಯದಲ್ಲಿ ನಾವು ಸೋತಿದ್ದೇವೆ ಮತ್ತು ಹಲವು ಮಿಸ್ಟೇಕ್ ಗಳು ಕೂಡ ನಾವು ಮಾಡಿದ್ದೇವೆ. ಪವರ್ ಪ್ಲೇ ನಲ್ಲಿ ವಿಕೆಟ್ ಕಳೆದುಕೊಂಡಿದ್ದು ಮತ್ತು ಡೆವನ್ ಕಾನ್ವೆ ಇವತ್ತು ನಮಗೆ ಕೈ ಕೊಟ್ಟದ್ದು. ಆ ಕಾರಣದಿಂದಾಗಿ ನಮ್ಮ ನ್ಯೂಜಿಲೆಂಡ್ ತಂಡ ಬಂದ್ಬಿಟ್ಟು ಇಷ್ಟು ಬೇಗನೆ 153ಕ್ಕೆ 9 ವಿಕೆಟ್ ಕಳೆದುಕೊಳ್ಳಬೇಕಾಯಿತು. ಇನ್ನೊಂದು ಇವತ್ತು ಟೀಮ್ ಸೈಪಾಟ್ ಮತ್ತು ರಚಿನ್ ರವೀಂದ್ರ ಕೂಡ ನಮ್ಮ ನ್ಯೂಜಿಲೆಂಡ್ ತಂಡದ ಪರವಾಗಿ ಆಡಿಲ್ಲ. ಹೌದು, ಗ್ಲೇನ್ ಫಿಲಿಪ್ಸ್ ಎಲ್ಲ ಒಂದು ಒಳ್ಳೆ ಕಾಂಟ್ರಿಬ್ಯೂಷನ್ ಆದ್ರೆ ಕೊಟ್ರು. ಆದ್ರೂ ಕೂಡ ಈ ಪಂದ್ಯವನ್ನು ನಾವು ಗೆಲ್ಲಲು ಸಾಧ್ಯವಾಗಲಿಲ್ಲ ಮತ್ತು ಈ ಪಂದ್ಯ ನಾವೇನಾದ್ರೂ ಗೆಲ್ಬೇಕಿತ್ತಂದ್ರೆ 250-260 ಹೊಡಿಬೇಕಿತ್ತ ಅನಿಸುತ್ತೆ ಅಂತಂದು ನ್ಯೂಜಿಲೆಂಡ್ ನಾಯಕ ಆಗಿರುವಂತ ಮಿಚೆಲ್ ಶಾಂಟ್ನರ್ ಆದ್ರೆ ಹೇಳಿದ್ರ ಅಂತಾನೆ ಹೇಳ್ಬೋದು. ಇನ್ನು ಅಭಿಷೇಕ್ ಶರ್ಮಾ ಬ್ಯಾಟಿಂಗ್ ಬಗ್ಗೆನೂ ಕೂಡ ಮಾತಾಡ್ತಾರೆ. ಅಭಿಷೇಕ್ ಶರ್ಮಾ ಬ್ಯಾಟಿಂಗ್ ನೋಡಿ ನನ್ಗೆ ಆಶ್ಚರ್ಯ ಆಯ್ತು. ಯಾಕೆಂದ್ರೆ ಕೇವಲ 20 ಬಾಲ್ಗಳಲ್ಲಿ 68 ರನ್ ಅಂತಂದ್ರೆ ಅದು ಸಾಮಾನ್ಯದ ಮಾತಲ್ಲ. ಹೌದು, ನಮ್ಮ ಬೌಲರ್ಸ್ ಗಳು ಕೂಡ ಒಳ್ಳೆ ಕ್ವಾಲಿಟಿ ಬೌಲರ್ಸ್ ಗಳೇ. ಆದ್ರೂ ಕೂಡ ಈ ರೀತಿ ಬ್ಯಾಟಿಂಗ್ ಮತ್ತು ಈ ರೀತಿ ಅಗ್ರೆಷನ್ ಅಲ್ಲಿ ಬ್ಯಾಟಿಂಗ್ ಮಾಡೋದು ಅಂತಂದ್ರೆ ನನಗೂ ಕೂಡ ನೋಡಿ ಸಾಕಾಯ್ತು. ಮತ್ತು ಇನ್ನು ಅಭಿಷೇಕ್ ಶರ್ಮಾ ಅವರ ಬ್ಯಾಟಿಂಗ್ ನೋಡಲೇ ಕೆಲವು ಜನ ಸ್ಟೇಡಿಯಂಗೆ ಆದ್ರೆ ಬರ್ತಾ ಇದ್ದಾರೆ. ಆ ತರ ಅನಿಸುತ್ತು ನನಗೆ ಅಂತಂದು ಮಿಚೆಲ್ ಶಾಂಟ್ನರ್ ಆದ್ರೆ ಹೇಳ್ತಾರೆ ಅಂತಾನೆ ಹೇಳ್ಬೋದು. ಇನ್ನು ಪ್ಲೇಯರ್ ಆಫ್ ದಿ ಮ್ಯಾಚ್ ಬಂದ್ಬಿಟ್ಟು ಬೂಮ್ರಾ ಅವರಿಗಾದ್ರೆ ಸಿಗುತ್ತೆ. ಬೂಮ್ರಾ ಅವ್ರ ಬಗ್ಗೆನೂ ಕೂಡ ಮಾತಾಡ್ತಾರೆ. ಬೂಮ್ರಾ ಅವರು ಎಂತ ವರ್ಲ್ಡ್ ಕ್ಲಾಸ್ ಬೌಲರ್ ಅಂತ ಎಲ್ಲರಿಗೂ ಕೂಡ ಗೊತ್ತೇ ಇದೆ. ಇವತ್ತಿನ ಪಂದ್ಯದಲ್ಲಿ ಮೇನ್ ಭಾರತ ಗೆಲ್ಲಲು ಅಂತಂದ್ರೆ ಅದು ಬೂಮ್ರಾ ಅಂದ್ರೂ ತಪ್ಪಿಲ್ಲ. ಯಾಕಂತಂದ್ರೆ 4 ಓವರ್ಗಳಲ್ಲಿ 3 ವಿಕೆಟ್ ತೆಗೆದು 17 ರನ್ ಆದ್ರೆ ಕೊಡ್ತಾರೆ. ನಮ್ಮ ಮೇನ್ ಮತ್ತು ಒಳ್ಳೆ ಆಟಗಾರರ ವಿಕೆಟ್ ಆದ್ರೆ ತೆಗಿತಾರೆ. ಹೌದು, ಟೀಮ್ ಸೆಪರ್ಟ್ ಬೋರ್ಡ್ ನೋಡಿ ನನಗೂ ಕೂಡ ಸ್ವಲ್ಪ ಇದಾಯಿತು ಮತ್ತು ಬೇಜಾರಾಯಿತು. ಬೂಮ್ರಾ ಎಂತ ಬೌಲರ್ ಅಂತ ಎಲ್ಲರಿಗೂ ಕೂಡ ಗೊತ್ತೇ ಇದೆ. ಬೂಮ್ರಾ ಎದುರು ಬ್ಯಾಟಿಂಗ್ ಮಾಡಲು ನಮಗೆ ತುಂಬಾನೇ ಕಷ್ಟ ಆಗ್ತಾ ಇತ್ತು. ಆ ಕಾರಣದಿಂದಾಗಿ ಬೂಮ್ರಾ ಅವರಿಗೆ ನಾವು ಇವತ್ತಿನ ಪಂದ್ಯದಲ್ಲಿ ಆಡಲು ಸಾಧ್ಯವಾಗಲಿಲ್ಲ. ಇನ್ನು ಭಾರತ ತಂಡ ಬ್ಯಾಟಿಂಗ್ ಆಗಿರ್ಲಿ, ಬೌಲಿಂಗ್ ಆಗಿರ್ಲಿ ಮತ್ತು ಫೀಲ್ಡಿಂಗ್ ಆಗಿರ್ಲಿ ಮೂರರಲ್ಲೂ ಕೂಡ ಒಂದು ಒಳ್ಳೆ ಕಂಫರ್ಟಬಲ್ ಆದ್ರೆ ಇದೆ. ಆ ಕಾರಣದಿಂದಾಗಿ ವಿಶ್ವಕಪ್ ನಲ್ಲೂ ಕೂಡ ಇವರು ಫೈನಲ್ ಹೋದ್ರು ಅಚ್ಚರಿ ಇಲ್ಲ. ಇನ್ನು ಇವರನ್ನು ವಿಶ್ವಕಪ್ ನಲ್ಲಿ ನಾವು ಎದುರಿಸಲು ನೋಡುತ್ತೇವೆ ಮತ್ತು ಇನ್ನು ಈ ಟಿ20 ಸರಣಿಯನ್ನಾದ್ರೆ ಸೋತಿದ್ದೇವೆ ಮತ್ತು ಟಿ20 ವಿಶ್ವಕಪ್ ನಲ್ಲಿ ಭಾರತ ಎದುರು ನಾವು ಆಡಲು ಕಾಯುತ್ತಾ ಇದ್ದೇವೆ ಅಂತಂದು ನ್ಯೂಜಿಲೆಂಡ್ ನಾಯಕ ಆಗಿರುವಂತಹ ಮಿಚೆಲ್ ಶಾಂಟ್ನರ್ ಆದ್ರೆ ಹೇಳ್ತಾರೆ ಅಂತಾನೆ ಹೇಳ್ಬೋದು. ಆನಂತರ ಸ್ವಲ್ಪ ಅಭಿಷೇಕ್ ಶರ್ಮಾ ಮತ್ತು ಇಶಾನ್ ಕಿಶನ್ ಬಗ್ಗೆ ಇನ್ನೂ ಹೆಚ್ಚಾಗಿ ಮಾತಾಡ್ತಾರೆ. ಹೌದು, ಅಭಿಷೇಕ್ ಶರ್ಮಾ, ಇಶಾನ್ ಕಿಶನ್ ಎಂತ ಒಳ್ಳೆ ಯಂಗ್ಸ್ಟರ್ ಬ್ಯಾಟರ್ಸ್ ಅಂತ ಎಲ್ಲರಿಗೂ ಕೂಡ ಪ್ರೂವ್ ಮಾಡ್ತಾ ಇದ್ದಾರೆ. ಅಭಿಷೇಕ್ ಶರ್ಮಾ ಇವತ್ತಿನ ಆಟದಲ್ಲಿ ಅಭಿಷೇಕ್ ಶರ್ಮಾ ಬ್ಯಾಟಿಂಗ್ ನೋಡಿ ನನಗೂ ಕೂಡ ಖುಷಿ ಆಯಿತು. ಮತ್ತು ಹೌದು, ಇಂಥ ಆಟಗಾರರು ಮತ್ತು ಪ್ರತಿಭೆಗಳು ಹುಟ್ಟಬೇಕು. ಇಂಡಿಯಾದಲ್ಲಿ ಬಿಟ್ಟು ನಮ್ಮ ದೇಶದಲ್ಲಿ ಏನಾದ್ರು ಅವರಿದ್ರೆ ನಮ್ಮ ತಂಡನೇ ಬೇರೆ ಇರ್ತಿತ್ತು ಮತ್ತು ನಮಗೆ ಇಂಥ ಆಟಗಾರರು ಮುಂದೆ ಫ್ಯೂಚರ್ ನಲ್ಲಿ ಸಿಗಲಿ ಅಂತಂದು ನಾನು ಕೇಳಿಕೊಳ್ಳುತ್ತೇನೆ. ಯಾಕಂತಂದ್ರೆ ಅಭಿಷೇಕ್ ಶರ್ಮಾ ಅಂತ ಅಗ್ರೆಷನ್ ಅವರು ಪ್ರತಿ ತಂಡದಲ್ಲೂ ಕೂಡ ಇರಬೇಕು. ಇಂಥ ಆಟಗಾರರು ಇದ್ರೆ ತಂಡಕ್ಕೆ ಒಳ್ಳೆಯದು ಮತ್ತು ಒಂದು ಒಳ್ಳೆ
ತಂಡಕ್ಕೆ ಅಗ್ರೆಷನ್ ಆದ್ರೆ ತಂದು ಕೊಡ್ತಾರೆ. ಇನ್ನು ಇಂಥ ಆಟಗಾರರು ಮತ್ತು ಇಂಥ ಬ್ಯಾಟರ್ಸ್ ಇರುವುದರಿಂದಾಗಿ ಬೌಲರ್ಸ್ ಗಳಿಗೂ ಕೂಡ ತುಂಬಾನೇ ಎನರ್ಜಿ ಬರುತ್ತೆ ಮತ್ತು ಒಳ್ಳೆಯ ಬೌಲಿಂಗ್ ಮಾಡಲು ಕೂಡ ಸ್ವಲ್ಪ ಹೆಲ್ಪ್ ಆಗುತ್ತೆ. ಹೌದು, ಬ್ಯಾಟರ್ಸ್ ಗಳಿದ್ದಾರೆ ಅಂತಂದು ಬೌಲಿಂಗ್ ಕೂಡ ಒಳ್ಳೆ ರೀತಿಯಾಗಿ ಮಾಡಬಹುದು ಅಂತಂದು ನ್ಯೂಜಿಲೆಂಡ್ ನಾಯಕ ಆಗಿರುವಂತಹ ಮಿಚೆಲ್ ಶಾಂಟ್ನರ್ ಆದ್ರೆ ಹೇಳ್ತಾರೆ. ಇನ್ನು ಅಭಿಷೇಕ್ ಶರ್ಮಾ ಬಗ್ಗೆ ಮಾತಾಡಿದಂತ ಶಾಂಟ್ನರ್ ಅವರು ಇಶಾನ್ ಕಿಶನ್ ಬಗ್ಗೆನೂ ಕೂಡ ಮಾತಾಡ್ತಾರೆ. ಮತ್ತೆ ಇಶಾನ್ ಕಿಶನ್ ಅವರು ಕೂಡ ನಂಬರ್ 3 ಅಲ್ಲಿ ಬಂದ್ಬಿಟ್ಟು ಆವಾಗ ತಿಲಕ್ ವರ್ಮಾ ಇದ್ರು. ತಿಲಕ್ ವರ್ಮಾ ಜಾಗದಲ್ಲಿ ರಿಪ್ಲೇಸ್ ಮಾಡಿ ಈಗ ಬಂದಂತ ಇಶಾನ್ ಕಿಶನ್ ಅವರು ಬ್ಯಾಟಿಂಗ್ ನೋಡಿ ನನಗೂ ಅಚ್ಚರಿ ಆಗ್ತಾ ಇದೆ. ಯಾಕಂತಂದ್ರೆ ಇವರು T20 ವಿಶ್ವಕಪ್ ನಲ್ಲಿ ಯಾವ ತರ ಆಡ್ಬೋದು ಮತ್ತು ಇಲ್ಲೇ ಈ ತರ ಆಡ್ತಾ ಇದ್ದಾರೆ ಮತ್ತು ವಿಶ್ವಕಪ್ ನಲ್ಲಿ ಇನ್ಯಾವ ತರ ಆಡ್ಬೋದು ಅಂತಂದು ಅಚ್ಚರಿ ಆಗ್ತಾ ಇದೆ. ಯಾಕಂತಂದ್ರೆ ಪ್ರತಿ ಬಾಲ್ ಅಲ್ಲೂ ಕೂಡ ಹೊಡೆಯೋಕೆ ಆದ್ರೆ ಹೋಗ್ತಾ ಇದ್ದಾರೆ. ಹೋದ್ರೆ ವಿಕೆಟ್ ಹೋಗಿರ್ಬೇಕು, ಇಲ್ಲ ಅವ್ರ ಏನಾದ್ರು ಶಟ್ ಆದ್ರೆ ಮ್ಯಾಚ್ ಒನ್ ಸೈಡ್ ಆಗುತ್ತೆ ಅಂತಂದು ಮಿಚೆಲ್ ಶಾಂಟ್ನರ್ ಆದ್ರೆ ಹೇಳಿದ್ರು. ಒಟ್ಟಿನಲ್ಲಿ ಹೇಳ್ಬೇಕಂತಂದ್ರೆ ಮಿಚೆಲ್ ಶಾಂಟ್ನರ್ ಅವರು ನಮ್ಮ ಟೀಮ್ ಇಂಡಿಯಾದ ಬಗ್ಗೆ ಹೆಮ್ಮೆಯ ಹೇಳಿಕೆ ಆದ್ರೆ ಕೊಟ್ಟಿದ್ದಾರೆ. ಮತ್ತು ಹಾಗೆ ನಮ್ಮ ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ 3ನೇ T20 ಪಂದ್ಯದ ಸ್ವಲ್ಪ ಹೈಲೈಟ್ಸ್ ಮ್ಯಾಚ್ ನ ಹೈಲೈಟ್ಸ್ ಬಗ್ಗೆನೂ ಕೂಡ ನೋಡೋಣ ಬನ್ನಿ. ಇನ್ನು ಟೀಮ್ ಇಂಡಿಯಾ ತವರಿನಲ್ಲಿ ನಡೆಯುತ್ತಿರುವ ನ್ಯೂಜಿಲೆಂಡ್ ವಿರುದ್ಧದ T20 ಸರಣಿಯಲ್ಲಿ ಸಂಪೂರ್ಣ ಪ್ರಾಬಲ್ಯ ಆದ್ರೆ ಸಾಧಿಸಿದೆ. ಮೊದಲೆರಡು ಪಂದ್ಯಗಳಂತೆ 3ನೇ T20 ಪಂದ್ಯದಲ್ಲಿಯೂ ಏಕಪಕ್ಷೀಯ ವಿಜಯ ಕೂಡ ಸಾಧಿಸಿ ಸರಣಿಯನ್ನು ವಶ ಮಾಡಿಕೊಂಡಿದೆ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಗುವಾಹಟಿಯಲ್ಲಿ ನಡೆದಂತ ಈ ಪಂದ್ಯವು ಭಾರತ ತಂಡ 154 ರನ್ಗಳ ಗುರಿಯನ್ನು ಕೇವಲ 10 ಓವರ್ಗಳಲ್ಲಿ ಚೇಸ್ ಮಾಡಿ ವಿಶ್ವ ದಾಖಲೆ ಆದ್ರೆ ಬರೆಯಿತು. ಇನ್ನು ಭಾರತ ತಂಡ ಈ ಚೇಸಿಂಗ್ ಮೂಲಕ T20 ಅಂತಾರಾಷ್ಟ್ರೀಯ ಕ್ರಿಕೆಟ್ ಇತಿಹಾಸದಲ್ಲೇ 150 ಅಥವಾ ಅದಕ್ಕಿಂತ ಹೆಚ್ಚು ರನ್ಗಳ ಗುರಿಯನ್ನು ವೇಗವಾಗಿ ಚೇಸ್ ಮಾಡಿ ಗೆದ್ದ 2ನೇ ತಂಡ ಎಂಬ ದಾಖಲೆಗೆ ಪಾತ್ರವಾಯಿತು ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರ, ಈ ದಾಖಲೆಯ ಮೊದಲನೇ ಸ್ಥಾನದಲ್ಲಿ ಆಸ್ಟ್ರೇಲಿಯಾ ತಂಡವಿದೆ. ಕಾಂಗೂರು ಪಡೆ ಸೆಪ್ಟೆಂಬರ್ 2024ರಂದು ಸ್ಕಾಟ್ಲೆಂಡ್ ವಿರುದ್ಧ 155 ರನ್ಗಳ ಗುರಿಯನ್ನು ಕೇವಲ 9.4 ಓವರ್ಗಳಲ್ಲಿ ಚೇಸ್ ಮಾಡಿ ಗೆದ್ದಿತ್ತು. ಇನ್ನು ಭಾರತ ತಂಡ 10 ಓವರ್ಗಳಲ್ಲಿ ಈ ಸಾಧನೆ ಮಾಡಿ 2ನೇ ಸ್ಥಾನಕ್ಕೆ ಆದ್ರೆ ಏರಿದೆ. ಆದರೆ ಟೆಸ್ಟ್ ಆಡುವ ರಾಷ್ಟ್ರದ ವಿರುದ್ಧ ಭಾರತ ತಂಡ 60 ಎಸೆತಗಳು ಇರುವಂತೆ 150ಕ್ಕಿಂತ ಹೆಚ್ಚಿನ ಮೊತ್ತವನ್ನು ಚೇಸ್ ಮಾಡಿ ಗೆದ್ದ ಮೊದಲ ತಂಡವಾಗಿದೆ. ಇದಕ್ಕೂ ಮುನ್ನ ವೆಸ್ಟ್ ಇಂಡೀಸ್ 2024ರಲ್ಲಿ ಸೌತ್ ಆಫ್ರಿಕಾ ವಿರುದ್ಧ 37 ಎಸೆತಗಳಿರುವಂತೆ 150ಕ್ಕಿಂತ ಹೆಚ್ಚು ಮೊತ್ತವನ್ನು ಚೇಸ್ ಮಾಡಿ ಗೆದ್ದಿತ್ತು. ಇನ್ನು ದಕ್ಷಿಣ ಆಫ್ರಿಕಾ ಭಾರತದ ವಿರುದ್ಧ 152 ರನ್ಗಳ ಗುರಿಯನ್ನು 13.5 ಓವರ್ಗಳಲ್ಲಿ ಚೇಸ್ ಮಾಡಿ ಗೆಲುವು ಸಾಧಿಸಿತ್ತು. ಆದರೆ ಡಿಕ್ವರ್ತ್ ಲೂಯಿಸ್ ನಿಯಮದ ಪ್ರಕಾರ ಜಯ ಸಾಧಿಸಿತು ಅಂತ ಹೇಳ್ಬೋದು. ಹೌದು ಸ್ನೇಹಿತರೆ, ಭಾರತ ತಂಡ ಈ ಸರಣಿಯನ್ನು ಇನ್ನು 2 ಪಂದ್ಯಗಳಿರುವಂತೆ ವಶ ಮಾಡಿಕೊಂಡಿದೆ. ಈ ಮೂಲಕ ಸತತವಾಗಿ ಹೆಚ್ಚು T20 ಸರಣಿ ಗೆದ್ದು ವಿಶ್ವ ದಾಖಲೆಯನ್ನು ಪಾಕಿಸ್ತಾನದೊಂದಿಗೆ ಹಂಚಿಕೊಂಡಿತು. 2 ತಂಡಗಳು ಸೋಲಿಲ್ಲದೆ ಸತತವಾಗಿ 11 T20 ಸರಣಿಯನ್ನು ಗೆದ್ದಿವೆ. ಪಾಕಿಸ್ತಾನ ತಂಡ 2016ರಿಂದ 18ರವರೆಗೆ ಈ ಸಾಧನೆ ಮಾಡಿದರೆ ಭಾರತ ತಂಡ 2024ರಿಂದ ಇಲ್ಲಿಯವರೆಗೆ ಸತತ 11 ಸರಣಿಗಳನ್ನಾದರೆ ಗೆದ್ದಿದೆ. ಇನ್ನೊಂದು ಸರಣಿ ಗೆದ್ದರೆ ಭಾರತ ತಂಡ ಚರಿತ್ರೆ ನಿರ್ಮಿಸಲಿದೆ ಅಂತಾನೆ ಹೇಳ್ಬೋದು. ಇನ್ನು ತವರಿನಲ್ಲಿ ಸತತ ಹೆಚ್ಚು T20 ಸರಣಿ ಗೆದ್ದ ದಾಖಲೆ ಕೂಡ ಭಾರತ ತಂಡದ ಹೆಸರಿನಲ್ಲಿಯೇ ಇದೆ. ಟೀಮ್ ಇಂಡಿಯಾ ಇದು ಸತತ 10ನೇ T20 ಸರಣಿಯಾಗಿದೆ. 2ನೇ ಸ್ಥಾನದಲ್ಲಿರುವ ಆಸ್ಟ್ರೇಲಿಯಾ ತವರಿನಲ್ಲಿ 2006ರಿಂದ 10ರ ವೇಳೆ ಸತತ 8 ಸರಣಿ ಗೆದ್ದಿತ್ತು. ಭಾರತ ತಂಡ 2022ರಿಂದ ಇಲ್ಲಿಯವರೆಗೆ ಒಂದೇ ಒಂದು ಸರಣಿ ಕೂಡ ಸೋಲದೆ ಮುನ್ನುಗ್ಗುತ್ತಿದೆ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಈ ಪಂದ್ಯದಲ್ಲಿ ಭಾರತದ ಆಟಗಾರರು ಅದ್ಭುತ ಪ್ರದರ್ಶನ ನೀಡಿದರು. ಅಭಿಷೇಕ್ ಶರ್ಮಾ ಕೇವಲ 20 ಬಾಲ್ಗಳಲ್ಲಿ 68 ರನ್ ಗಳಿಸಿದರೆ ನಾಯಕ ಸೂರ್ಯಕುಮಾರ್ ಯಾದವ್ ಅವರು 26 ಬಾಲ್ಗಳಲ್ಲಿ 57 ರನ್ ಗಳಿಸಿದರು. ಈ ಇಬ್ಬರು 3ನೇ ವಿಕೆಟ್ಗೆ 102 ರನ್ಗಳ ಅಜೇಯ ಜೊತೆ ಆಟವನ್ನಾದರೆ ಆಡಿದರು. ಇದರೊಂದಿಗೆ ಭಾರತ ತಂಡವು 8 ವಿಕೆಟ್ಗಳಿಂದ ಗೆದ್ದು 5 ಪಂದ್ಯಗಳ ಸರಣಿಯಲ್ಲಿ 3.0 ಮುನ್ನಡೆ ಕೂಡ ಸಾಧಿಸಿದೆ. ಇದಕ್ಕೂ ಮುಂಚೆ ರಾಯ್ಪುರ್ನಲ್ಲಿ ನಡೆದಂತ ಹಿಂದಿನ ಪಂದ್ಯದಲ್ಲಿ ಭಾರತವು ಮತ್ತೊಂದು ವಿಶ್ವ ದಾಖಲೆಯನ್ನು ಕೂಡ ಮಾಡಿತ್ತು. ನ್ಯೂಜಿಲೆಂಡ್ ನೀಡಿದ್ದ 209 ರನ್ಗಳ ಗುರಿಯನ್ನು ಕೇವಲ 15.2 ಓವರ್ಗಳಲ್ಲಿ ಚೇಸ್ ಮಾಡಿ ಪಾಕಿಸ್ತಾನದ ಹಿಂದಿನ ದಾಖಲೆಯನ್ನು ಕೂಡ ಮುರಿದಿತ್ತು. ಇದು T20ಯಲ್ಲಿ 200 ಅಥವಾ ಅದಕ್ಕಿಂತ ಹೆಚ್ಚು ರನ್ಗಳ ಗುರಿಯನ್ನು ಅತ್ಯಂತ ವೇಗವಾಗಿ ಚೇಸ್ ಮಾಡಿದ ದಾಖಲೆ ಆದರೆ ನಿರ್ಮಿಸಿತ್ತ ಅಂತಾನೆ ಹೇಳ್ಬೋದು. ಇನ್ನು ಕಿವಿ ಸೂರ್ದ ಸಿಕ್ಸರ್ ಕಿಂಗ್ ಎನಿಸಿಕೊಂಡ ಅಭಿಷೇಕ್ ಶರ್ಮಾ ಯಂಗ್ ಗನ್. ಇನ್ನು ರೋಹಿತ್ ಶರ್ಮಾ ಹೆಸರಿನಲ್ಲಿದ್ದ ದಾಖಲೆಯನ್ನು ಕೂಡ ಉಡಿಸಿ ಮಾಡಿದ್ದಾರೆ ಅಭಿಷೇಕ್ ಶರ್ಮಾ. ಹೌದು ಸ್ನೇಹಿತರೆ, ಗುವಾಹಟಿಯ ಬರ್ಸ್ಪರ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆದಂತ ನ್ಯೂಜಿಲೆಂಡ್ ವಿರುದ್ಧದ 3ನೇ T20 ಪಂದ್ಯದಲ್ಲಿ ಭಾರತ ತಂಡದ ಎಡಗೈ ಆರಂಭಿಕ ಬ್ಯಾಟರ್ ಅಭಿಷೇಕ್ ಶರ್ಮಾ ಮಿಂಚಿನ ಪ್ರದರ್ಶನ ಕೂಡ ನೀಡಿದರು. ಅಭಿಷೇಕ್ ಶರ್ಮಾ ಕೇವಲ 14 ಬಾಲ್ಗಳಲ್ಲಿ ಅರ್ಧಶತಕ ಸಿಡಿಸಿ ಎಲ್ಲರ ಗಮನ ಕೂಡ ಸೆಳೆದರು. ಇದು T20 ಅಂತಾರಾಷ್ಟ್ರೀಯ ಕ್ರಿಕೆಟ್ ನಲ್ಲಿ ಭಾರತೀಯ ಬ್ಯಾಟರ್ ಒಬ್ಬ 2ನೇ ಅತಿ ವೇಗದ ಅರ್ಧಶತಕ ಕೂಡ ಆಯ್ತು ಅಂತಾನೆ ಹೇಳ್ಬೋದು. ಅಭಿಷೇಕ್ ಶರ್ಮಾ ಕೇವಲ 12 ಬಾಲ್ಗಳಲ್ಲಿ ಅರ್ಧಶತಕ ಗಳಿಸಿದ ಯುವರಾಜ್ ಸಿಂಗ್ ಅವರ ದಾಖಲೆಯನ್ನ ಮುರಿಯುವ ಅವಕಾಶವನ್ನು ಸ್ವಲ್ಪದರಲ್ಲೇ ತಪ್ಪಿಸಿಕೊಂಡರು. ಆದರೆ ಟೀಮ್ ಇಂಡಿಯಾದ ಮಾಜಿ ನಾಯಕ ಆಗಿರುವಂತಹ ರೋಹಿತ್ ಶರ್ಮಾ ದಾಖಲೆಯನ್ನಾದರೆ ಬ್ರೇಕ್ ಮಾಡಿದ್ದಾರೆ. ಇನ್ನು 3ನೇ T20ಯಲ್ಲಿ ಅಭಿಷೇಕ್ ಶರ್ಮಾ ಮತ್ತೊಮ್ಮೆ ಸ್ಫೋಟಕ ಇನ್ನಿಂಗ್ಸ್ ಆಡುವ ಮೂಲಕ ಭಾರತ ತಂಡದ ಸರಣಿಗೆ ಗೆಲುವಿಗೆ ಕಾರಣರಾದರು.
ಇನ್ನು ಭರ್ಜರಿ ಬ್ಯಾಟಿಂಗ್ ಮಾಡಿದ ಅಭಿಷೇಕ್ ಶರ್ಮಾ ಸಿಕ್ಸರ್ಗಳ ಮಳೆ ಒಯ್ದರೆ ಅಂತಾನೆ ಹೇಳ್ಬೋದು. ಅಭಿಷೇಕ್ ಶರ್ಮಾ ಆರ್ಭಟಕ್ಕೆ ಕಿವೀಸ್ ಬೌಲರ್ಸ್ ಗಳು ತತ್ತರಿಸಿ ಹೋದರು. ಮ್ಯಾಚ್ ವಿನ್ನಿಂಗ್ ಇನ್ನಿಂಗ್ಸ್ ಆಡಿದ ಅಭಿಷೇಕ್ ಶರ್ಮಾ ಹೊಸ ವಿಶ್ವ ದಾಖಲೆಯನ್ನು ಕೂಡ ನಿರ್ಮಿಸಿದರು. ಹೌದು ಸ್ನೇಹಿತರೆ, ನ್ಯೂಜಿಲೆಂಡ್ ವಿರುದ್ಧದ T20 ಸರಣಿಯಲ್ಲಿ ಅಭಿಷೇಕ್ ಶರ್ಮಾ ಅತಿ ಹೆಚ್ಚು ಸಿಕ್ಸರ್ಗಳನ್ನು ಬಾರಿಸಿದ ಭಾರತೀಯ ಬ್ಯಾಟರ್ ಎನಿಸಿಕೊಂಡರು. ಇನ್ನು ನ್ಯೂಜಿಲೆಂಡ್ ವಿರುದ್ಧ ಅಭಿಷೇಕ್ ಶರ್ಮಾ 13 ಸಿಕ್ಸ್ ಬಾರಿಸಿದರೆ ಇದಕ್ಕೂ ಮುನ್ನ ನ್ಯೂಜಿಲೆಂಡ್ ವಿರುದ್ಧದ ಒಂದೇ ಒಂದು ಪಂದ್ಯದಲ್ಲಿ ಅಭಿಷೇಕ್ ಶರ್ಮಾ 8 ಸಿಕ್ಸರ್ಗಳು ಗಳಿಸಿದ್ದರು. ಈಗ ಮೂರನೇ T20 ಪಂದ್ಯದಲ್ಲಿ ಅಭಿಷೇಕ್ ಶರ್ಮಾ 5 ಸಿಕ್ಸರ್ಗಳು ಬಾರಿಸುವ ಮೂಲಕ ಸಂಖ್ಯೆ ಆದರೆ ಹೆಚ್ಚಿಸಿಕೊಂಡು ರೋಹಿತ್ ಶರ್ಮಾ ದಾಖಲೆಯನ್ನಾದರೆ ಮುರಿದಿದ್ದಾರೆ. ರೋಹಿತ್ ಶರ್ಮಾ ನ್ಯೂಜಿಲೆಂಡ್ ವಿರುದ್ಧ 2021-22ರ T20 ಸರಣಿಯಲ್ಲಿ ಒಟ್ಟು 10 ಸಿಕ್ಸರ್ಗಳನ್ನು ಬಾರಿಸಿ ರೋಹಿತ್ ಹೊರತುಪಡಿಸಿ KL ರಾಹುಲ್, ಕೇನ್ ವಿಲಿಯಮ್ಸನ್, ಮಾರ್ಟಿನ್ ಗುಪ್ಟಿಲ್ ಮತ್ತು ಟೀಮ್ ಲೂಯಿಸ್ ಸೆಫರ್ಟ್ ಮತ್ತು ಉಭಯ ತಂಡಗಳ T20 ಸರಣಿಯಲ್ಲಿ 10 ಸಿಕ್ಸರ್ಗಳನ್ನು ಬಾರಿಸಿದ್ದಾರೆ. ಆದರೆ ಶ್ರೇಯಸ್ ಅಯ್ಯರ್ ನ್ಯೂಜಿಲೆಂಡ್ ವಿರುದ್ಧ T20 ಸರಣಿಯಲ್ಲಿ 9 ಸಿಕ್ಸರ್ಗಳನ್ನು ಕೂಡ ಸಿಡಿಸಿದ್ದಾರೆ. ಇನ್ನು ರೋಹಿತ್ ಶರ್ಮಾ T20 ಕ್ರಿಕೆಟ್ನಲ್ಲಿ ನ್ಯೂಜಿಲೆಂಡ್ ವಿರುದ್ಧ ಅತಿ ಹೆಚ್ಚು ಸಿಕ್ಸರ್ಗಳನ್ನು ಬಾರಿಸಿದ ದಾಖಲೆಯನ್ನಾದರೆ ಹೊಂದಿದ್ದಾರೆ. ಇನ್ನು ರೋಹಿತ್ ಶರ್ಮಾ ಅವರು ನ್ಯೂಜಿಲೆಂಡ್ ವಿರುದ್ಧ 17 T20 ಇನ್ನಿಂಗ್ಸ್ಗಳಲ್ಲಿ ಒಟ್ಟು 27 ಸಿಕ್ಸರ್ಗಳನ್ನು ಬಾರಿಸಿದ್ದಾರೆ. ಕಾಲಿನ್ ಮನ್ರೋ 12 ಪಂದ್ಯಗಳಲ್ಲಿ 24 ಸಿಕ್ಸರ್ಗಳೊಂದಿಗೆ 2ನೇ ಸ್ಥಾನದಲ್ಲಿ ಇದ್ದಾರೆ.